ನನ್ನ ಹೆಸರು ಸುಪ್ರಿಯಾ. ನನಗೀಗ ಸ್ವೀಟ್ 16. ನನಗೆ ಮಾತಾಜಿ ಪಿತಾಜಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ನಿಮ್ಮ ಮನೆಯಲ್ಲಿ ಇದ್ದಿದ್ದರೆ ಇಷ್ಟೊತ್ತಿಗೆ ನಾನು ಕೆಲಸ ಮಾಡಿಕೊಂಡು ಯಾರಿಗಾದ್ರೂ ಮದುವೆ ಮಾಡಿಬಿಡ್ತಿದ್ರು ನಮ್ಮ ಹಳ್ಳಿನಲ್ಲಿ. ಆದರೆ ಮಾತಾಜಿ ನನ್ನನ್ನು ಕರ್ಕೊಬಂದು ಇವಾಗ ಓದಿಸಿದ್ದಾರೆ. ನಾನು CBSE ಸಿಲೆಬಸ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ನನ್ನೂರು ಬಂದು ಆಂಧ್ರ ಪ್ರದೇಶನಲ್ಲಿರೋ ಶ್ರೀನಿವಾಸಪುರ ಅಂತ. ನಾನು ಚಿಕ್ಕವಾಗ ಓದ್ತಿರ್ಬೇಕಾದವಾಗ ನಮ್ಮ ಮನೆಯಲ್ಲಿ ನಾನು, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಣ್ಣ ಎಲ್ಲರೂ ಇದ್ವಿ. ಆದರೆ ಸ್ವಲ್ಪ ದಿನ ಆದಮೇಲೆ ನಾನು LKGನಲ್ಲಿ ಬರಬೇಕಾದವಾಗ ನಮ್ಮ ಅಣ್ಣ ಸತ್ತೋದ. ಆಮೇಲೆ ನಮ್ಮಪ್ಪ ಎಲ್ಲೋದ್ರು ಅಂತ ನನಗೆ ಗೊತ್ತಿಲ್ಲ. ನಮ್ಮಮ್ಮನೇ ನನ್ನನ್ನು ನೋಡ್ಕೊಳ್ತಿದ್ರು, ನಮ್ಮಮ್ಮನೇ ನನ್ನನ್ನು ಸ್ಕೂಲ್ ಕಳಿಸ್ತಿದ್ರು. ನಮ್ಮಮ್ಮ ತುಂಬಾ ಕಷ್ಟಪಡ್ತಿದ್ರು. ನಮ್ಮಮ್ಮ ಕೂಲಿಗೆ ಹೋಗಿ ದುಡ್ಡು ಸಂಪಾದನೆ ಮಾಡ್ಕೊಬಂದು ನನ್ನನ್ನು ಸ್ಕೂಲಿಗೆ ಕಳಿಸ್ತಿದ್ರು. ಆದರೆ ನನಗೂ ಒಂದೊಂದು ಸಾರಿ ಅನಿಸ್ತಿತ್ತು ನಮ್ಮಮ್ಮ ತುಂಬ ಕಷ್ಟಪಡ್ತಾರೆ ಅಂತ. ನಾನು ನಮ್ಮಮ್ಮ ಜೊತೆ ಹೋಗ್ತಿದ್ದೆ. ಆದರೆ ಹಾಗೆ ಸ್ವಲ್ಪ ದಿನ ನಾವಿಬ್ಬರು ಮನೆಯಲ್ಲೇ ಇರ್ತಿದ್ವಿ. ನಮ್ಗೆ ಯಾರೂ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಹಾಗೆ ನಾನು ಶಾಲೆಗೆ ಹೋಗಬೇಕು ಅಂತ ಹೋದರೆ ನಮ್ಮಮ್ಮಗೆ ಮೈ ಹುಷಾರಿಲ್ಲದೆ ಆಗೋದು, ಏನೇನೋ ಆಗ್ತಿತ್ತು. ಸ್ವಲ್ಪ ದಿನ ನಾನು 6th ಆ ಥರ ಬಂದಾಗ ನಮ್ಮಮ್ಮನಿಗೆ ಅನ್ಕಾನ್ಷಿಯಸ್ ಮತಿಭ್ರಮಣೆ ಆಯಿತು. ಆಗ ನಾನು ಅಂದ್ಕೊಂಡೆ ನಮ್ಮಮ್ಮಗೆ ಏನಾಯಿತು ಅಂತ. ನಾನು ಏನು ಮಾಡೋದು ಅಂತಲೂ ಗೊತ್ತಾಗಲಿಲ್ಲ. ಆದರೆ ನಮ್ಮೂರಲ್ಲಿ ಇದ್ದಿದ್ದು ಗವರ್ನರ್ಸು ಎಲ್ಲ ನನಗೆ ಹೆಲ್ಪ್ ಮಾಡಿದ್ರು, ನಮ್ಮಮ್ಮಗೆ ತೋರಿಸಿದ್ರು. ಆದರೆ ಸ್ವಲ್ಪ ದಿನ ಆದಮೇಲೆ ಅವರು ನಮಗೆ ಏನೂ ಹೆಲ್ಪ್ ಮಾಡಲಿಲ್ಲ. ನಾನು ಸ್ಕೂಲ್ಗೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ನಾನು 7th ಬಂದವಾಗ ನಾನು ಸ್ಕೂಲ್ಗೆ ಹೋಗೋಣ ಅಂತ ಹೋದರೆ ನನಗೆ ನಮ್ಮಮ್ಮ ಕಡೆನೇ ಎಲ್ಲ ಇದಿತ್ತು. ಅದಕ್ಕೆ ನಾನು ಸ್ಕೂಲ್ಗೆ ಹೋಗದೆ ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡಿಕೊಂಡು, ಮನೆ ಒರೆಸ್ಕೊಂಡು, ಪಾತ್ರೆ ಉಜ್ಕೊಂಡು ಈ ಥರ ಕೆಲಸ ಮಾಡ್ಕೊಂಡು ಇರ್ತಿದ್ದೆ. ಅದಕ್ಕೆ ನಾನು ಅವ್ರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕಾದವಾಗ ನಾನು ಅವ್ರು ಕೊಟ್ಟಿದ್ದ ದುಡ್ಡಲ್ಲಿ ನಮ್ಮಮ್ಮಗೆ ಮಾತ್ರೆ ತೊಗೊಬಂದು ಕೊಡೋದು ಅದೆಲ್ಲ ಮಾಡ್ತಿದ್ದೆ. ಹೀಗೆ ನಾನು ಕೆಲಸ ಮಾಡ್ಕೊಂಡಿರ್ತಿದ್ದವಾಗ ನನಗೆ ಓದೋಕ್ಕಾಗ್ತಿರ್ಲಿಲ್ಲ. ಆದ್ದರಿಂದ ಒಬ್ಬ ಆಂಟಿ ಬಂದು ನನಗೆ ಹೇಳಿದ್ರು, ನೀನು ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇಲ್ವಾ ಅಂತ ಕೇಳಿದ್ರು. ನಾನು ಹೇಳಿದೆ, ಆಂಟಿ ನನಗೆ ಸ್ಕೂಲ್ಗೆ ಹೋಗೋಕ್ಕೆ ತುಂಬಾ ಇಷ್ಟ. ಆದರೆ ನಾನು ಸ್ಕೂಲ್ಗೆ ಹೋಗೋಣ ಅಂತ ಹೋದರೆ ನಮ್ಮಮ್ಮ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಆ ಆಂಟಿ ಹೇಳಿದ್ರು, ನಿಮ್ಮ ಅಮ್ಮನ ನಾನು ನೋಡ್ಕೊಳ್ತೀನಿ, ನೀನು ಸ್ಕೂಲ್ಗೆ ಹೋಗ್ತೀಯ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನೀವು ಇಷ್ಟು ಹೇಳೋದ್ಮೇಲೆ ನಾನು ಯಾಕೆ ಆಂಟಿ ಬೇಡ ಅಂತೀನಿ ಅಂತ ಕೇಳಿದೆ. ಅದಕ್ಕೆ ಆ ಆಂಟಿ ನನ್ನನ್ನು ಶಾಸ್ತ್ರದೀಪಿಕಾ ಕರ್ಕೊಬಂದರು. ಆವಾಗ ಶಾಸ್ತ್ರದೀಪಿಕಾಗೆ ಬಂದಮೇಲೆ ನನಗೆ ತುಂಬಾ ಖುಷಿ ಆಯಿತು. ನಮ್ಮಮ್ಮನ ಅವ್ರ ಶಾಸ್ತ್ರದೀಪಿಕಾನಲ್ಲಿದ್ದ ಮಾತಾಜಿ ಪಿತಾಜಿ ಅವರು ನಮ್ಮಮ್ಮನಿಗೆ ತೋರಿಸಿದ್ರು. ನನ್ನನ್ನು ದೀಕ್ಷಾ ಶಾಲೆಗೆ ಸೇರಿಸಿದ್ರು. ಅಲ್ಲಿ CBSE ಸಿಲೆಬಸ್ನಲ್ಲಿ ಇಂಗ್ಲೀಷ್ ತುಂಬಾ ಕಷ್ಟ ಇತ್ತು. ನನಗೆ ಮೊದಲೊಂದು ವರ್ಷ ತುಂಬಾ ಕಷ್ಟಪಟ್ಟೆ ಓದೋದಕ್ಕೆ ಬರೆಯೋದಕ್ಕೆಲ್ಲ. ಆದರೆ ಹಾಗೆ ನಮ್ಮ ಮಾತಾಜಿ ಒಂದೇ ಮಾತು ಹೇಳಿದ್ದು, ನಿನ್ನ ಕೈಲಾಗುತ್ತೆ, ನೀನು ಮಾಡು, ನೀನು ಪ್ರಯತ್ನ ಪಟ್ಟರೆ ನಿನ್ನ ಕೈಲಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ತುಂಬಾ ಕಷ್ಟಪಟ್ಟೆ. ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿದೆ, ಎಲ್ಲನೂ ಟ್ರೈ ಮಾಡಿದೆ. ಆದಮೇಲೆ 1 ವರ್ಷ 2 ವರ್ಷ ಆದಮೇಲೆ ನನಗೂ ಇಂಗ್ಲೀಷಲ್ಲಿ ಮಾತಾಡೋದು ಬಂತು. ಎಲ್ಲ ಭಾಷೆನಲ್ಲೂ ಮಾತಾಡ್ತೀನಿ ನಾನೀಗ. ಹಾಗೆ ಶಾಸ್ತ್ರದೀಪಿಕಾ ನನಗೆ ತುಂಬಾ ಹೆಲ್ಪ್ ಮಾಡಿದೆ. ನಾನು ಮನೆಯಲ್ಲಿ ಇರಬೇಕಾದವಾಗ ಎಷ್ಟೊಂದು ಹೇಗಿದ್ನಂದರೆ ಅರ್ಧೋಗಿರೋ ಬಟ್ಟೆ ಹಾಕ್ಕೊಂಡು ಈ ಥರ ಎಲ್ಲ ಇದೆ. ಆದರೆ ಇವಾಗ ಶಾಸ್ತ್ರದೀಪಿಕಾನಲ್ಲಿ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂದರೆ ನೀವು ನೋಡ್ತಿರ್ಬೋದು, ಅಷ್ಟೊಂದು ಚೆನ್ನಾಗಿದ್ದೀನಿ. ಶಾಸ್ತ್ರದೀಪಿಕಾ ನನಗೆ ಏನು ಹೇಳ್ಕೊಟ್ಟಿದ್ಯೋ ಅದನ್ನು ನಾನು ಬೇರೆಯವ್ರಿಗೆ ಹೇಳ್ಕೊಟ್ಟು ಗರ್ಲ್ಸ್ನ ನಿಮ್ಗೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತೇ ಆಗಲಿ ಎಜುಕೇಷನ್ನ ಬಿಟ್ಕೊಡ್ಬೇಡ್ರಿ. ಓದ್ರಿ, ಚೆನ್ನಾಗಿ ಓದಿ. ನೀವು ಓದ್ಮೇಲೆ ನಿಮ್ಗೆ ಎಷ್ಟೇ ಒಂದು ಕಷ್ಟ ಇದ್ರೂ ಅದನ್ನು ನೀವೇ ಸಾಲ್ವ್ ಮಾಡ್ಬೋದು. ಈಗ ನಾನು ಚೆನ್ನಾಗಿ ಓದ್ತಿದ್ದೀನಿ, ನಮ್ಮಮ್ಮನ್ನ ನಾನು ನೋಡ್ಕೊಳ್ತೀನಿ. ನಮ್ಮಮ್ಮನ್ನೇ ಅಲ್ಲ, ನಮ್ಮದು ಚಿಕ್ಕ ಹಳ್ಳಿ, ನಮ್ಮೂರಲ್ಲಿ ಒಂದು ಹಾಸ್ಪಿಟಲ್ ಇಲ್ಲ, ಏನೂ ಇಲ್ಲ. ನನ್ನ ಗೋಲ್ ಏನಂದರೆ ಚೆನ್ನಾಗಿ ಓದ್ಬಿಟ್ಟು ನಮ್ಮೂರಿನಲ್ಲಿ ಒಂದು ಹಾಸ್ಪಿಟಲ್ ಕಟ್ಟಿಸ್ಬೇಕು ಅನ್ನೋ ಒಂದು ಗೋಲ್ ಇದೆ ನನಗೆ. ಅದನ್ನು ಮಾಡ್ತೀನಿ ಅಂತ ನನಗೆ ತುಂಬಾ ನಂಬಿಕೆ ಇದೆ. ನಮ್ಮೂರಲ್ಲಿರೋರನ್ನ ಕಾಪಾಡ್ತೀನಿ ಅಂತಲೂ ನನಗೆ ನಂಬಿಕೆ ಇದೆ. ಇದೇ ಥರ ನೀವೂ ಅಷ್ಟೇ, ಯಾರೇ ಆಗಲಿ ನಿಮಗೆ ಸಹಾಯ ಮಾಡಿದರೆ ಅದು ನಿಮಗೆ ಮಾತ್ರ ನೋಡ್ಕೊಂಡಿರಬೇಡಿ, ನೀವು ಅದನ್ನು ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ನೋಡಿ. ಇದನ್ನು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಜುಕೇಷನ್ನ ಮಾತ್ರ ಬಿಟ್ಕೊಡ್ಬೇಡ್ರಿ ಅಂತ ಹೇಳ್ತೀನಿ. ಆ ಥರ ಆಗಬೇಕು ಅಂತ ತುಂಬ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾತಾಜಿ, ಆ್ಯಂಡ್ ಐ ಥ್ಯಾಂಕ್ ಪಿತಾಜಿ ಆಲ್ಸೋ. ಆ್ಯಂಡ್ ಯಾರೆಲ್ಲ ನಮ್ಗೆ SDIಗೆ ಹೆಲ್ಪ್ ಮಾಡ್ತಿದ್ದಾರೋ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್.